ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಬರ್ತೀನಿ. ಒಂದೊಂದಾಗಿ ಕ್ಲೀನ್ ಮಾಡಬೇಕು, ಎಲ್ಲ ಒರೆಸ್ಬೇಕು. ಇದೆಲ್ಲ ತೆಗ್ದು ಕ್ಲೀನ್ ಮಾಡಿ ಒರೆಸಿ ಎಲ್ಲ ಬಾಗಿಲೆಲ್ಲ ಒರೆಸ್ಬೇಕು. ಬೆಳಗ್ಗೆಯಿಂದ ಎಲ್ಲ ಕಸ ಗುಡಿಸಿ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ತೀರ್ತಾ ಇಲ್ಲ. ನೀವೆಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳಿ. ಬನ್ನಿ ಹಬ್ಬ ಮಾಡೋಣ. ಇವಾಗ ಇನ್ನೊಂದು ಬಾಗಿಲು ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ಲೀನಾಗಿದ್ದರೆ ಸಮಾಧಾನ. ನೋಡಿ ಫ್ರೆಂಡ್ಸ್, ಇದು 3ನೇ ಬಾಗಿಲು. ಬಾಗಿಲಾಯಿತು. ಈಗ ಬನ್ನಿ, ಇವಾಗ ಎಲ್ಲ ಕಿಟಕಿ ಒರೆಸ್ಬೇಕು. ಎಲ್ಲ ಒರೆಸಿ ಅದು ಹೇಳೋಕ್ಕಷ್ಟೇ ಸುಲಭ. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ನೀವು ನಿಮ್ಮಲ್ಲೆಲ್ಲ ಮಾಡಿದ್ರ? ಆಯ್ತಾ ಫ್ರೆಂಡ್ಸ್, ಎಲ್ಲರದ್ದು ಹಬ್ಬಕ್ಕೆ ಕ್ಲೀನಿಂಗು ಅದು ನಾವು ಮಾಡ್ತಾಯಿದ್ದೀವಿ. ಇವಾಗ ನೆಕ್ಸ್ಟ್ ಕಿಟಕಿಗೆ ಹೋಗೋದ. ಇವಾಗ ನೋಡಿ, ಇನ್ನೊಂದು ಕಿಟಕಿ. ಹೇಳೋದಷ್ಟೇ ಸುಲಭ, ಕ್ಲೀನಿಂಗ್ಗೆ ಅಂತ ನಿಂತರೆ ಸಖತ್ ಕಷ್ಟ ಇದೆ. ಹೊರಗಡೆ ದುಡ್ಕೊಂಡು ಬರೋರೆ ಪುಣ್ಯವಂತರು. ಮನೇಲಿ ದುಡಿತೀನಿ ಅಂದರೆ ಎಷ್ಟು ಮಾಡಿದ್ರು ತೀರಲ್ಲ. ಆಚೆ ಕೆಲಸ ಮಾಡ್ಕೊಬರೋದೇ ಸುಲಭ. ನೋಡಿ, ಇನ್ನು ಆ ಕಡೆಯಿಂದ ಕಿಟಕಿ ಎಲ್ಲ ತೆಗೆದುಬಿಟ್ಟು ಮಾಡೋಕ್ಕೆಲ್ಲ ಡ್ರೆಸ್ ತೆಗೆದೆ ನೋಡಿ. ಇಲ್ಲಿ ವರ್ಷ ನೋಡಿ, ಕಿಟಕಿಗಳಾಯಿತು, ಬಾಗಿಲಾಯಿತು. ನೋಡಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಹಬ್ಬ ಹೇಳೋಕೆ ಮಾತ್ರ ಸುಲಭ, ಎಲ್ಲರೂ ಮಾಡ್ಬೇಕು. ಇವಾಗ ಆಯ್ತು ಪೂಜೆ ಅಂದರೆ ಗಂಡಸರು ಹೆಂಗಸರೆಲ್ಲ ತೊಳಿಬೇಕು. ಗಂಡಸರು ಗಾಡಿಗಳು ತೊಳಿತಾರೆ, ಮನೇಲಿ ಎಗ್ರು ಕಳೋರು ಪಾಪ ಗಂಡಸರು ಮನೇಲೂ ಕ್ಲೀನ್ ಮಾಡ್ತಾರೆ. ಇದೇ ಇಲ್ಲ. ಮನೆ ಟಿ ವಿ ಎಲ್ಲ ಒರೆಸ್ಕೊಂಡ್ರೆ ಚೇರ್ ಹಾಕೊಂಡು ಆ ಕಡೆಯಿಂದ ನಿಂತ್ಕೊಂಡು ಒರೆಸ್ಬೇಕು. ಸ್ವಲ್ಪ ಡಸ್ಟ್ ಎಲ್ಲ ತೆಗಿಯೋದಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ದಯವಿಟ್ಟು ಮನೆ ಕೆಲಸ ಇಷ್ಟಪಡೋರು ಇಷ್ಟಪಡಬೇಡಿಯಪ್ಪ ಯಾರು. ಯಾಕೆ ಅಂದರೆ ಎಷ್ಟು ಮಾಡಿದ್ರು ತೀರೋದಿಲ್ಲ. ಮಾಡ್ತಾ ಮಾಡ್ತಾ ಸಾಕಾಗ್ಬಿಡ್ತದೆ. ನೋಡಿ, ಹೊರಗಡೆ ಕೆಲಸ ಮಾಡಿದ್ರೆ ಅಳತೆ ಕೆಲಸ, ಮನೇಲಿ ಮಾಡಿದ್ರೆ ನೋಡಿ ತೀರೋದೇ ಇಲ್ಲ. ಮಾಡಿ ಮಾಡಿ ಸಾಕಾಗ್ಬಿಡ್ತದೆ. ನೋಡಿ, ಅಲ್ಲೊಂದು ಬೀರೋ ಆಯಿತು, ಇವಾಗ ಇಲ್ಲೊಂದು ಬೀರೋ. ಆಚೆ ದುಡಿಯೋಕೆ ಆಸೆ ಪಡಿ, ಮನೇಲಿ ದುಡಿಯೋ ಕೆಲಸ ಯಾರಿಗೂ ಬೇಡ. ತೀರಲ್ಲ, ಎಷ್ಟು ಮಾಡಿದ್ರು ತೀರಲ್ಲ. ಎಲ್ಲ ಕ್ಲೀನ್ ಆಗಿದೆ. ಡಸ್ಟ್ ಇದೆ, ಒಂದೊಂದ್ಸರಿ ಹೋದ್ರೆ ಬಿಡೋಲ್ಲ. ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದೇನೆ. ಸ್ವಲ್ಪ ಒರೆಸ್ಬಿಡೋ. ಬನ್ನಿ, ಆಚೆ ಕಡೆ ದುಡಿತೀನಿ ಅನ್ನೋದು ಮಾತ್ರ ಆಸೆ ಪಡಿ. ಮನೇಲಿ ದುಡಿತೀನಿ ಅನ್ನೋ ಆಸೆ ಯಾರು ಪಡಬೇಡಿ. ಯಾಕೆಂದರೆ ತುಂಬ ಕಷ್ಟ, ಎಷ್ಟು ಮಾಡಿದ್ರು ತೀರಲ್ಲ. ಚೇರ್ ಹಾಕೋಬೇಕು ಕೂಡ. ಚೇರ್ ನೋಡಿ, ಎಲ್ಲ ಎಷ್ಟಾಗಿರ್ತದೆ ಅಂತ ಒದರ್ತಾ ಇರೋದು. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಕಿಟಕಿ ಹಾಕಿ ಬಂತು. ಆಯ್ತಪ್ಪ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ. ಇವಾಗ ನಾನು ಸಾಕಾಗೋಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ
ಕೆಲಸ ಸ್ಟಾರ್ಟ್ ಮಾಡಬೇಕು. ಕ್ಲೀನಿಂಗ್ ಮುಗ್ದಿಲ್ಲ. ಬನ್ನಿ, ಸಾಕಾಗೋಗಿದ್ದೇನೆ. ಸ್ವಲ್ಪ ನೀರು ಕುಡಿತೀನಿ. ಅಯ್ಯಪ್ಪ, ಸ್ವಲ್ಪ ರೆಸ್ಟ್ ಮಾಡ್ತೀನಪ್ಪ. ಇನ್ನೂ ಇಷ್ಟು ಕೆಲಸ ಇದೆ ಮಾಡಬೇಕು. ಇವಾಗ ಇಷ್ಟಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆದರೆ ನನ್ನ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಕೆಲಸದ್ದು ನೋಡಿ. ನಾಯಿ ಬಂತು ಹತ್ರ. ಇದು ಹೋಗ್ಲಿ ಆ ಕಡೆ. ಕ್ಯಾರ ಮಾಡೋಣ ಅಂತ ಇದ್ದೀನಿ. ಬನ್ನಿ ಆಡೋದು. ಕ್ಯಾರ ಮಾಡಾಯ್ತು, ಸಾಕಾಯ್ತು. ಇನ್ನೊಂದು ಸ್ವಲ್ಪ ನಾಯಿಗೊಂದು ರೌಂಡ್ ಕರ್ಕೊಂಡು ಹೋಗ್ಬೇಕು. ಎತ್ತಿ ಹಿಡ್ತೀನಿ ಇವಾಗ. ಈ ನಾಯಿಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ ಇವಾಗ. ಆಮೇಲೆ ಬೇರೆ ಕೆಲಸ. ಇವಾಗ ಮಿಕ್ಸಿ ಕ್ಲೀನ್ ಮಾಡಬೇಕು. ಏನಕ್ಕೆ ತಿಕ್ಕಿ ಒರೆಸ್ತೀನಿ. ಹೊಸ ಮಿಕ್ಸಿ ಮಾಡ್ತೀನಿ ನೋಡಿ. ಇದ್ರೊಳಗೆಲ್ಲ ಸ್ವಲ್ಪ ಸೋಪು, ನೀರು ಸಮೇತ ಸೋಪ್ ಹಾಕ್ಬಿಟ್ರೆ, ಈ ಥರ ಉಜ್ಜಿಬಿಟ್ರೆ ಕ್ಲೀನಿಂಗ್ಗೆ ಕಷ್ಟ ಆಗಲ್ಲ. ಈ ಥರ ಮಾಡ್ಕೋಬೇಕು ನೋಡಿ. ನೀರಲ್ಲಿ ಚೆನ್ನಾಗಿ ಉಜ್ಜಿ ಒರೆಸಾಯ್ತು. ಈಗ ಒಣಗಿದ ಒಳ್ಳೆ ಬಟ್ಟೆಲಿ ಒರೆಸ್ತೀನಿ ನೋಡಿ. ಹೊಸ ಮಿಕ್ಸಿ ನೋಡಿ. ನೀವು ಹಿಂಗೆ ಮಾಡಿ. ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೆ, ಅದರಿಂದ ಚೆನ್ನಾಗಿ ಒರೆಸ್ಬಿಡ್ತೀನಿ ನೋಡಿ. ಫ್ರೆಂಡ್ಸ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ. ಮಿಕ್ಸಿ ಕ್ಲೀನ್ ಆಯಿತು. ಪಾತ್ರೆ ತೊಳಿತೀನಿ ನೋಡಿ. ಈಗ ಪಾತ್ರೆ ತೊಳೆದ್ಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಕ್ಲೀನಿಂಗ್ ಕೆಲಸ ಎಲ್ಲ ಸ್ವಲ್ಪ ಆಗಿದೆ. ನಾನು ಹೋಗಿ ತಿಂಡಿ ತಿಂತೀನಿ. ಪಾಲಕ್ ಪನ್ನೀರ್ ಚಪಾತಿ ತಿಂಡಿಗೆ ರೆಡಿ ಇದೆ. ಟೇಸ್ಟ್ ಸೂಪರ್. ಓಕೆ ಫ್ರೆಂಡ್ಸ್, ತಿಂಡಿ ಮಾಡಿ ನಾನು ಮತ್ತೆ ಸಂಜೆ ಸಿಗ್ತೇನೆ ನಿಮಗೆ. ಸ್ವಲ್ಪ ಕೆಲಸ ಇದೆ. 2000 years later. ನೋಡಿ, ಫ್ರಿಡ್ಜ್ ಒಳಗೆಲ್ಲ ಕ್ಲೀನ್ ಮಾಡಾಯ್ತು ನೀಟಾಗಿ. ಈಗ ಸೆಟ್ ಮಾಡಿಬಿಟ್ರೆ ಸಂಜೆ ಆಗಿದೆ. ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾ ಟಿವಿ ನೋಡ್ತಾ ಇದ್ದೀನಿ. ಸೀರಿಯಲ್ ಬರ್ತಾ ಇದೆ. ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.